ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪಾ ಅಂತ ಅಂದ್ರೆ, ಎರಡು ಸಿಂಹಗಳು ಪ್ರಾಣ ಸ್ನೇಹಿತರು. ಒಬ್ರಿಗೊಬ್ರು ತುಂಬಾ ಪ್ರಾಣ ಕೊಡುವಂತಹ ಸ್ನೇಹಿತರಾಗಿರ್ತಾರೆ. ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಇಬ್ಬರ ಮಧ್ಯ ಒಂದು ಭಿನ್ನಾಭಿಪ್ರಾಯದಿಂದ ಇಬ್ಬರು ಸರಿಸುಮಾರು 10 ವರ್ಷ ಆದ್ರೂ ಮಾತೇ ಆಡಿರೋದಿಲ್ಲ. ಒಂದು ದಿನ ಇನ್ನೊಂದು ಸಿಂಹ ಹಾಗೂ ಸಿಂಹಿಣಿ ಅದರ ಮರಿಗಳ ಜೊತೆ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಕಾಡು ನಾಯಿಗಳ ಗುಂಪೊಂದು ಅವನ ಸುತ್ತುವರಿಯುತ್ತೆ. ಹಾಗೂ ಸಿಂಹಕ್ಕೆ ಏನ್ ಮಾಡ್ಬೇಕು, ನನ್ನ ಮಕ್ಕಳನ್ನ ಹೇಗೆ ಕಾಪಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಇನ್ನೊಂದು ಸಿಂಹ ಅಂದ್ರೆ ಅದರ ಪ್ರಾಣ ಸ್ನೇಹಿತ ಬಂದು ಆ ನಾಯಿಗಳನ್ನೆಲ್ಲ ಓಡ್ಸತ್ತಂತೆ. ಹಾಗೂ ಓಡ್ಸಾದ್ಮೇಲೆ ಸುಮ್ನೆ ದೂರದಲ್ಲಿ ಹೋಗಿ ಕುಳಿತುಕೊಂಡು ಆ ಸಿಂಹ ಮತ್ತು ಸಿಂಹಿಣಿಯನ್ನ ನೋಡ್ತಾ ಇರತ್ತಂತ. ಇನ್ನೊಂದು ಸಿಂಹದ ಮರಿ ಏನಾಗಿರತ್ತೆ, ಹೋಗಿ ಆ ಸಿಂಹದ ಹತ್ರ ಕೇಳತ್ತೆ, ಹೌದು, ನೀವು ಮತ್ತು ನನ್ನ ಅಪ್ಪ ಇಬ್ರು ಪ್ರಾಣ ಸ್ನೇಹಿತರು ಅಂತ ಗೊತ್ತು, ಇಬ್ರು ಮಾತಾಡ್ತಿಲ್ಲ ಅಂತನೂ ಗೊತ್ತು, ಆದ್ರೆ ನಮ್ಮನ್ನ ನಾಯಿಗಳು ಸುತ್ತುವರೆದಾಗ ನೀವು ಬಂದು ನಮ್ಮನ್ನ ಯಾಕೆ ಕಾಪಾಡಿದ್ರಿ ಅಂತ ಕೇಳತ್ತೆ. ಆಗ ಆ ಸಿಂಹ ಹೇಳುತ್ತೆ, ನಾವಿಬ್ರು ಎಷ್ಟೇ ಮಾತನಾಡದೆ ದೂರ ಇರಬಹುದು, ಹಾಗಂತ ನಾಯಿಗಳು ಸುತ್ತುವರೆದು ಆಕ್ರಮಣ ಮಾಡೋದಿಕ್ಕೆ ನಾನ್ ಬಿಡೋದಿಲ್ಲ. ಯಾಕೆ ಅಂದ್ರೆ ನಾಯಿಗಳು ಆಕ್ರಮಣ ಮಾಡೋ ಅಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೇಳುತ್ತಂತೆ. ಅಂದ್ರೆ ಪ್ರಾಣ ಸ್ನೇಹಿತರು ಅಂದ್ರೆ ನಾವು ಮಾತಾಡ್ತೀವ ಮಾತಾಡಲ್ವಾ ಅಥವಾ ಪ್ರತಿನಿತ್ಯ ಜೊತೆಗಿರ್ತೀವ ಗೊತ್ತಿಲ್ಲ, ಆದ್ರೆ ಕಷ್ಟ ಅಂದ ತಕ್ಷಣ ಮೊದಲು ನಮ್ಮ ಕಣ್ಮುಂದೆ ಬರೋ ವ್ಯಕ್ತಿ ನಮ್ಮ ಪ್ರಾಣ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ಅಂತಹ ಪ್ರಾಣ ಸ್ನೇಹಿತರು ನಿಮಗೂ ಇದ್ರೆ ಅವ್ರ ಜೊತೆ ಮಾತು ಬಿಡಬೇಡಿ. ಅವರ ಕಷ್ಟದಲ್ಲಿ ಸುಖದಲ್ಲಿ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.